ನಮಸ್ಕಾರ ಗೆಳೆಯರೆ. ಇಂದು ನಾವು ಬಹಳ ಜನರ ಮನಸ್ಸಿನಲ್ಲಿ ಇರುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಹುಡುಕೋಣ. ದಂಪತಿಗಳು ಒಂದೇ ಒಂದು ಬಾರಿ ಸೇರಿದರೆ ಗರ್ಭವಾಗುತ್ತದೆಯೇ? ಈ ಪ್ರಶ್ನೆ ತುಂಬಾ ಸಹಜ ಮತ್ತು ಬಹಳ ಮುಖ್ಯ ಕೂಡ. ಸರಳವಾಗಿ ಹೇಳಬೇಕಾದರೆ ಹೌದು, ಒಂದೇ ಒಂದು ಬಾರಿ ಗಂಡು ಹೆಣ್ಣು ಸೇರಿದರೂ ಕೂಡ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ. ಹೇಗೆ ಅಂದ್ರೆ, ಗಂಡಿನ ಶುಕ್ರಾಣು ಮಹಿಳೆಯ ದೇಹದೊಳಗೆ ಹೋಗುತ್ತದೆ. ಅದು ಮಹಿಳೆಯ ಅಂಡಾಣು ಜೊತೆ ಸೇರಿಕೊಂಡರೆ ಗರ್ಭಧಾರಣೆ ಆಗುತ್ತದೆ. ಈ ಪ್ರಕ್ರಿಯೆ ಒಂದೇ ಬಾರಿ ಸಂಬಂಧ ಹೊಂದಿದರೂ ಸಂಭವಿಸಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಮಹಿಳೆಯ ಓವ್ಯುಲೇಷನ್ ಸಮಯ, ಅಂದರೆ ಅಂಡಾಣು ಹೊರಬರುವ ದಿನಗಳು, ಈ ಸಮಯದಲ್ಲಿ ಸೇರಿದರೆ ಗರ್ಭವಾಗುವ ಅಥವಾ ಗರ್ಭ ಧರಿಸುವ ಸಾಧ್ಯತೆ ತುಂಬಾ ಹೆಚ್ಚು. ಸಾಮಾನ್ಯವಾಗಿ ಮಹಿಳೆಯ ಮಾಸಿಕ ಚಕ್ರ 28 ದಿನಗಳಿದ್ದರೆ 12ರಿಂದ 16ನೇ ದಿನಗಳ ನಡುವೆ ಓವ್ಯುಲೇಷನ್ ಆಗುತ್ತದೆ. ಈ ದಿನಗಳನ್ನು ಫರ್ಟೈಲ್ ಡೇಸ್ ಅಂತ ಕರೀತಾರೆ. ಈ ಸಮಯದಲ್ಲಿ ಸೇರಿದರೆ ಗರ್ಭ ಧರಿಸುವ ಅವಕಾಶ ಹೆಚ್ಚು. ಇನ್ನೊಂದು ಮುಖ್ಯ ವಿಷಯ, ಶುಕ್ರಾಣುಗಳು ಮಹಿಳೆಯ ದೇಹದಲ್ಲಿ 3ರಿಂದ 5 ದಿನಗಳವರೆಗೆ ಜೀವಿಸುತ್ತವೆ. ಅಂಡಾಣು ಸುಮಾರು 24 ಗಂಟೆಗಳು ಮಾತ್ರ ಜೀವಿಸುತ್ತವೆ. ಅದರರ್ಥ ಸರಿಯಾದ ಸಮಯದಲ್ಲಿ ಒಂದೇ ಬಾರಿ ಸೇರಿದರೂ ಕೂಡ ಗರ್ಭ ಧರಿಸುವ ಸಾಧ್ಯತೆ ಇದೆ. ಮತ್ತೊಂದು ಪ್ರಶ್ನೆ, ಎಷ್ಟು ಸಾರಿ ಸೇರಬೇಕು? ಇದಕ್ಕೆ ನಿಖರವಾದ ಉತ್ತರ ಇಲ್ಲ. ಕೆಲವರಿಗೆ ಒಂದೇ ಬಾರಿ ಸಾಕಾಗಬಹುದು, ಕೆಲವರು ಹಲವಾರು ಬಾರಿ ಪ್ರಯತ್ನಿಸಬೇಕಾಗಬಹುದು. ಇದು ಮಹಿಳೆಯ ಆರೋಗ್ಯ, ಗಂಡಿನ ಶುಕ್ರಾಣು ಗುಣಮಟ್ಟ, ಸರಿಯಾದ ಸಮಯದಲ್ಲಿ ದಂಪತಿಗಳು ಒಂದಾಗಿದ್ದಾರಾ ಅನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಈಗ ಮುಖ್ಯ ಪ್ರಶ್ನೆ, ಗರ್ಭವಾಗಲು ಹೇಗೆ ಪ್ರಯತ್ನಿಸಬೇಕು? ಮಹಿಳೆಯ ಪೀರಿಯಡ್ 1ನೇ ದಿನದಿಂದ ಲೆಕ್ಕ ಹಾಕಿಕೊಳ್ಳಬೇಕು. 12ರಿಂದ 16ನೇ ದಿನಗಳಲ್ಲಿ ಸೇರಬೇಕು. ಆ ಸಮಯದಲ್ಲಿ ಪ್ರತಿದಿನ ಸೇರಿದರೆ ಉತ್ತಮ. ಜೊತೆಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅಂದ್ರೆ ಪೋಷಕಾಂಶ ಯುಕ್ತ ಆಹಾರವನ್ನು ಸೇವಿಸಬೇಕು, ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು, ಮದ್ಯ ಮತ್ತು ಧೂಮಪಾನದಿಂದ ದೂರವಿರಬೇಕು, ಸರಿಯಾದ ನಿದ್ರೆ ಮಾಡಬೇಕು. ಕೊನೆಯದಾಗಿ ಹೇಳಬೇಕೆಂದರೆ, ಬಹಳ ಬಾರಿ ಸೇರಿದರೆ ಮಾತ್ರ ಗರ್ಭವಾಗುತ್ತದೆ ಅನ್ನೋದು ತಪ್ಪು ಕಲ್ಪನೆ. ಒಂದೇ ಒಂದು ಬಾರಿ ದಂಪತಿಗಳು ಸೇರಿದರೂ ಸಾಕಾಗಬಹುದು, ಆದರೆ ಸರಿಯಾದ ಸಮಯ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.